MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. TV9 ಏನ್ ರೋಡ್ ಗುರು ಅಭಿಯಾನದ ಇಂಪ್ಯಾಕ್ಟ್ ಇದು. ವರ್ಷದ ನಂತರದಲ್ಲಿ ಡಾಂಬರು ಕಂಡಿದೆ ಬೆಂಗಳೂರಿನ ಹಲವು ರಸ್ತೆಗಳು. TV9 ಏನ್ ರೋಡ್ ಗುರು ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಸುಬ್ಬಯ್ಯ ಸರ್ಕಲ್ ಟು ರಿಚ್ಮಂಡ್ ವೃತ್ತದವರೆಗೆ ಡಾಂಬರೀಕರಣ ಆಗಿದೆ. ಈಗ ರಸ್ತೆ ಗುಂಡಿಗಳಿಂದ ಬೇಸತ್ತಂತ ಜನರಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ. ಡಾಂಬರ್ ಹಾಕುವುದನ್ನ ನಿಂತು ಅಲ್ಲಿನ ಸ್ಥಳೀಯ ಜನರು ನೋಡಿದ್ದಾರೆ. ನಂತರ TV9ಗೆ ಧನ್ಯವಾದ ತಿಳಿಸಿದ್ದಾರೆ ಸ್ಥಳೀಯರು. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹಲವು ವರ್ಷಗಳಿಂದ ಹಾಗೆ ಗುಂಡಿ ಬಿದ್ದಿದ್ದಂತಹ ರಸ್ತೆಗಳಿದು. ಸುಬ್ಬಯ್ಯ ಸರ್ಕಲ್ ಟು ರಿಚ್ಮಂಡ್ ಸರ್ಕಲ್ ವರೆಗೆ ಹಳ್ಳಕೊಳ್ಳದಲ್ಲಿ ಜನರು ಪ್ರತಿನಿತ್ಯ ಸಂಚಾರ ಮಾಡ್ತಾ ಸರ್ಕಾರಕ್ಕೆ ಹಿಡಿಶಾಪವನ್ನ ಹಾಕ್ತಿದ್ರು. TV9ನ ನಿರಂತರ ವರದಿ. TV9 ಏನ್ ರೋಡ್ ಗುರು ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಇದು. ಸುಬ್ಬಯ್ಯ ಸರ್ಕಲ್ ಟು ರಿಚ್ಮಂಡ್ ವರೆಗೆ ಈಗ ಡಾಂಬರೀಕರಣವನ್ನು ರಾತ್ರೋರಾತ್ರಿ ಹಾಕಲಾಗಿದೆ. ಅಲ್ಲಿನ ಸ್ಥಳೀಯರು ಕೂಡ ಅಟ್ಲೀಸ್ಟ್ ಈಗಲಾದರೂ ರಸ್ತೆಯನ್ನು ಸರಿ ಮಾಡ್ತಿದ್ದಾರಲ್ಲ ಅಂತ ಅಲ್ಲೇ ನಿಂತು ವೀಕ್ಷಣೆ ಮಾಡಿದ್ದಾರೆ. ನಂತರ TV9ಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಅಲ್ಲಿನ ಸ್ಥಳೀಯರು. ನೋಡಿ, ಮೊದಲಿದ್ದಂತಹ ದೃಶ್ಯಗಳ ಯಾವ ರೀತಿ ಇತ್ತು ಅಂತ ನೋಡ್ತಾ ಇದ್ರಿ. ನಂತರದ ದೃಶ್ಯಗಳಿದು. ಇನ್ನು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ನೋಡೋಣ. ಏನ್ ರೋಡ್ ಗುರು, ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಏನು TV9 ಮಾಡಿದ್ದಂತಹ ಅಭಿಯಾನ ಇವತ್ತು ಇಂಪ್ಯಾಕ್ಟ್ ಕೊಟ್ಟಿರುವಂಥದ್ದು. ಏನು ಸುಬ್ಬಯ್ಯ ಸರ್ಕಲ್ನಿಂದ ರಿಚ್ಮಂಡ್ ಸರ್ಕಲ್ ವರೆಗೆ ಏನು ಗುಂಡಿ ಬಿದ್ದಿದ್ದಂತಹ ರಸ್ತೆಗಳೇನಿದೆ ಅದಕ್ಕೆ ಇವತ್ತು ಟಾರ್ ಭಾಗ್ಯ ಸಿಕ್ಕಿರುವಂಥದ್ದು ಗಮನಿಸ್ತಾ ಇದ್ದೀವಿ. ರಾತ್ರೋರಾತ್ರಿ ಈಗ ಟಾರ್ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಏನು ಈ ಸುಬ್ಬಯ್ಯ ಸರ್ಕಲ್ ಏನಿದೆ ಇಲ್ಲಿಂದ ಇಲ್ಲಿ ರಿಚ್ಮಂಡ್ ಸರ್ಕಲ್ ಕನೆಕ್ಟ್ ಆಗುವವರೆಗೂ ಕೂಡ ಈಗ ಟಾರ್ ಹಾಕ್ತಾ ಇರುವಂಥದ್ದು. ಲೇಯರ್ ವೈಸ್ ಈಗ ಗುಂಡಿಗಳೇನಿದ್ದು ಅವನ್ನೆಲ್ಲವನ್ನ ಮುಚ್ಚಿಕೊಂಡು ನಂತರದಲ್ಲಿ ಅದ್ರ ಮೇಲ್ಗಡೆ ಟಾರನ್ನು ಹಾಕುವಂಥ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ರಸ್ತೆ ಗುಂಡಿಗಳಿಗೆ ಟಾರ್ ಭಾಗ್ಯ ಈಗ ಸಿಕ್ಕಿರುವಂಥದ್ದು. ಸಾರ್ವಜನಿಕರು ಕೂಡ ಇದರಲ್ಲಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಎಷ್ಟೋ ದಿನಗಳ ನಂತರದಲ್ಲಿ ಟಾರ್ ಭಾಗ್ಯವನ್ನ ಈ ರಸ್ತೆ ಕಂಡಿದೆ. ತುಂಬಾ ದಿನಗಳಿಂದ ಗುಂಡಿ ಬಿದ್ದಿತ್ತು, ಸವಾರರಿಗೆ ತೊಂದರೆ ಆಗ್ತಾ ಇತ್ತು. ಏನು ಹೇಳ್ತೀರಾ ಇದಕ್ಕೆ? ಸರ್, ಮತ್ತು ಫಸ್ಟ್ ಆಫ್ ಆಲ್ ಮೊದಲಿಗೆ TV9ಗೆ ಒಂದು ಧನ್ಯವಾದವನ್ನು ಹೇಳ್ತೀನಿ. ಹೇಗೆ ಸರ್ಕಾರಕ್ಕೋಸ್ಕರ ಇವರು ಯಾವ ಥರ ಗುಂಡಿಗಳು ರಸ್ತೆಗಳಿಗೆ ಅವರಿಗೆ ಎತ್ತಿ ತೋರಿಸಿದ್ರೋ, ಸೊ ಅದಕ್ಕೊಂದು ಇವರು ಎಚ್ಚೆತ್ಕೊಂಡು ಈ ರಸ್ತೆಗಳನ್ನು ಮತ್ತು ಈ ಎಲ್ಲ ಫುಲ್ಲು ಹಳ್ಳ ಗುಂಡಿಗಳೆಲ್ಲ ಮುಚ್ತಾ ಇದ್ದಾರೆ, ನೀಟ್ ಮಾಡಿದ್ದಾರೆ. ಬಟ್ ಅವ್ರಿಗೊಂದು ಧನ್ಯವಾದ. ಮೊದಲಿಗೆ TV9ಗೆ ಒಂದು ಧನ್ಯವಾದ ಹೇಳ್ತೀನಿ. ನಾವು ಹಳ್ಳ ಕುಂಡಿ ಎಲ್ಲ ಇರೋದು ನೋಡಿ ಗಾಡಿ ಹೋಗೋಕ್ಕೂ ಆಗ್ತಾಯಿಲ್ಲ, ಬರೋಕ್ಕೂ ಆಗ್ತಾಯಿಲ್ಲ. ಸೊ ಹಂಗಾಗಿ ಇವಾಗ ನಮಗೆ ಖುಷಿ ಆಗ್ತಾಯಿದೆ. ಸರ್ಕಾರ ಮಾಡಿದ್ದು ಒಳ್ಳೆ ಕೆಲಸ. ಮೊದಲು TV9 ಅವರು ಇದನ್ನು ಎತ್ತು ತೋರಿಸಲ್ಲ, ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ ಹೇಳಿ ನಾನು ಇದನ್ನು 2 ಮಾತುಗಳನ್ನ ಆಡಿ ಮುಗಿಸ್ತಾ ಇದ್ದೆ. ಗೋಪಿ ಅಂತ ಸರ್, ಇಲ್ಲೇ ಲೋಕಲ್ ಅವರು. ಥ್ಯಾಂಕ್ ಯು. ಗಮನಿಸ್ಬೋದು, ಸರ್ಕಾರ ಮಾಡಿರುವಂಥ ಈ ಒಂದು ಕೆಲಸ ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈಗ ಏನು ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ತಾ ಇದೆ, ಜನ ಅದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಯಾವುದೇ ರೀತಿಯಂಥ ಕ್ರಮಗಳು ಅಥವಾ ಜನರಿಗೆ ತೊಂದರೆ ಆದ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದರೆ ಅದಕ್ಕೆ ಜನ ಕೂಡ ಅದಕ್ಕೆ ಸ್ಪಂದನೆಯನ್ನು ಕೊಡ್ತಾರೆ. ಒಟ್ಟಾರೆ ಈ ಒಂದು ರಸ್ತೆ ಗುಂಡಿಗಳು ಏನು ಬಿದ್ದಿತ್ತು, ಸೊ ನಾವು ಈಗ ಗಮನಿಸ್ಬೋದು ಹಿಂಬದಿಯಲ್ಲೂ ಕೂಡ ಈಗ ಏನು ರಸ್ತೆ ಏನು ಗುಂಡಿಗಳು ಬಿದ್ದಿತ್ತು ಅಲ್ಲಿ ಈ ಉದ್ದಕ್ಕೂ ಕೂಡ ಈಗ ಟಾರ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ಗುಂಡಿಗಳು ಎಲ್ಲೆಲ್ಲಿ ಇದ್ದಾವೆ ಮತ್ತು ಟ್ರಾಫಿಕ್ ದಟ್ಟಣೆ ಎಲ್ಲೆಲ್ಲಿ ಜಾಸ್ತಿ ಇದೆ, ವಾಹನ ಸಂಚಾರ ಎಲ್ಲೆಲ್ಲಿ ಜಾಸ್ತಿ ಆಗ್ತಾ ಇದೆ, ಅಲ್ಲೆಲ್ಲ ಕಡೆ ಕೂಡ ಈಗ ಟಾರ್ ಹಾಕೋದಕ್ಕೆ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈಗ ಮುಂದಾಗಿರುವಂಥದ್ದು. ಸೊ TV9 ಮಾಡಿರುವಂತಹ ಅಭಿಯಾನ ಕೊನೆಗೂ ಕೂಡ ಯಶಸ್ವಿಯಾಗಿದೆ. ಇದೇ ರೀತಿಯಾಗಿ ಇದೊಂದೇ ರಸ್ತೆ ಅಂತಲ್ಲ, ಬೆಂಗಳೂರಿನಲ್ಲಿ ಬಿದ್ದಿರ್ತಕ್ಕಂಥ ಎಲ್ಲ ರಸ್ತೆಗಳೇನಿದೆ ಅವೆಲ್ಲವನ್ನ ಮುಚ್ಚಿದ್ರೆ ಈ ಒಂದು ಸರ್ಕಾರಕ್ಕೂ ಮತ್ತು ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೂ ಎಲ್ಲರಿಗೂ ಕೂಡ ಜನ ಕೂಡ ಧನ್ಯವಾದವನ್ನ ತಿಳಿಸ್ತಾರೆ. ಕ್ಯಾಮರಾ ಪರ್ಸನ್ ಶರಣಯ್ಯ ಜೊತೆ ವಿಕಾಸ್ TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.